ವೈಟ್. ಯಾರು? ನಾನು ಪೌಡ್ರೆಲ್ಲ ಹಾಕ್ಕೊಂಡಿದ್ದೀನಲ್ಲ. ಓಕೆ, ಹಾಯ್ ಫ್ರೆಂಡ್ಸ್, ಹಾಯ್ ಮಾಡಿ. ಬಾಯ್ ಮಾಡ್ದಂಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ ಒಂದೇ ಒಂದು ಕಮೆಂಟ್ ಬಂದಿತ್ತು, ಸೊ ಅದಕ್ಕೆ ಆನ್ಸರ್ ಮಾಡೋಣ. ಅದು ವಿಡಿಯೋದಲ್ಲೇ ಹೇಳಬೇಕು, ಇಲ್ಲಾಂದರೆ ಕ್ಲಾರಿಟಿ ಗೊತ್ತಾಗಲ್ಲ. ಸೊ ಅದಕ್ಕೆ ವೀಡಿಯೋ ಮಾಡೋಣ ಅಂತಿದ್ದೀನಿ. ಫಸ್ಟು ಏನು ಕಮೆಂಟು ಅಂತ ನಾನು ಓದ್ಬಿಟ್ಟು ಹೇಳ್ತೀನಿ, ಸ್ಕ್ರೀನಲ್ಲೂ ಹಾಕ್ತೀನಿ. ನೀವು ಈ ಕಮೆಂಟ್ ನೋಡಿದ್ರಲ್ಲ. ಸೊ ಯಾರಂದರೆ ಮಹಾಲಕ್ಷ್ಮಿ ಮುಗ್ಲಕೋಡ್ ಅಂತನೋ ಏನೋ ಇದೆ ಅವ್ರದ್ದು ನೇಮು. ಅಲ್ಲಮ್ಮ, ನೀನು ಯಾವುದೋ ಒಂದು ಹಳೆ ವಿಡಿಯೋದಲ್ಲಿ ನಿಮ್ಮಮ್ಮಗೆ ಕಿಚನಲ್ಲಿ ಸಿಟ್ಟಲ್ಲೇ ರೇಗ್ತೀಯಲ್ಲ, ನಿನ್ನ ತಂದು ಸಾಕಿದ್ದಾರೆ ಅಂತೀಯಲ್ಲ, ನಿನಗೆ ಅದ್ರ ಕೃತಜ್ಞತೆ ಇಲ್ವಾ? ಪೆನ್ಷನ್ ಅಂದರೆ ಯಾವುದ್ರ ಪೆನ್ಷನ್ನು? ನಿಮ್ಮಮ್ಮ ಯಾವ ಕೆಲಸ ಮಾಡ್ತಿದ್ರು ಅಂತ ಒಬ್ರು ಕಮೆಂಟಲ್ಲಿ ಕೇಳಿದ್ದೀರ. ಸೊ ಮೋಸ್ಟ್ಲಿ ನಾನು ಆ ವಿಡಿಯೋ ಮಾಡಿದಾಗ ಹಳೆ ವಿಡಿಯೋ ಒಂದಿದೆ, ಅದು ನನ್ನ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಏನಿಲ್ಲ, ಒಂದು 2-3 ವಿಡಿಯೋ ಹಿಂದೆ ಹಾಕಿರೋ ಒಂದು ವಿಡಿಯೋದಲ್ಲಿ ಮಧ್ಯದಲ್ಲಿ ನನ್ನ ಮಗ ಆ ಒಂದು ವಿಡಿಯೋದಲ್ಲಿ ಏನಂದರೆ, ನಾನು ವಿಡಿಯೋ ಮಾಡಿಕೊಂಡು ಅಡುಗೆ ಮನೇಲಿ ಏನೋ ಮಾಡ್ತಾಯಿದ್ದೆ. ಕಮೆಂಟ್ ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ. ನಿಮ್ಗೇನು ಅನಿಸ್ತು ಕಮೆಂಟ್ ನೋಡಿ? ಏನು ಅನಿಸ್ತಾ ಕಮೆಂಟ್ ಓದಿ? ಎಲ್ಲ ಮಾಮೂಲಿ ಅನ್ನಿಸ್ತು, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಹೌದಾ? ಓಕೆ. ಸೊ ಬಟ್ ಕಮೆಂಟ್ ಮಾಡಿರೋರ ಬಗ್ಗೆ ನನಗೇನು ಬೇಜಾರಿಲ್ಲ. ಅವರು ಆ ವಿಡಿಯೋ ನೋಡಿ ಅವ್ರಿಗೆ ಅನ್ಸಿರೋದನ್ನ ಅವ್ರು ಕಮೆಂಟ್ ಮಾಡಿದ್ದಾರೆ. ಸೊ ನಾನು ಯಾಕೆ ಆ ಥರ ರೇಗಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಸೊ ಇವಾಗ ಅದನ್ನು ನಾನು ಹೇಳ್ಕೊತೀನಿ. ಫಸ್ಟ್ ಆಫ್ ಆಲು, ಹಳೆ ವಿಡಿಯೋ ಇದೆ, ಒಂದು 2-3 ವಿಡಿಯೋ ಹಿಂದೆ. ಅದು ಆ ವಿಡಿಯೋದಲ್ಲಿ ನಾನು ಮಧ್ಯದಲ್ಲೆಲ್ಲೋ ಅದು ಬಂದಿದೆ. ಆ್ಯಕ್ಚುಲಿ ನಾನೇನೋ ಅಡುಗೆ ಮನೇಲಿ ಮಾಡ್ತಾಯಿದ್ದೆ, ಸಡನ್ನಾಗಿ ನಮ್ಮಮ್ಮ ಬಂದಿದ್ದಾರೆ. ಆ ಟೈಮಲ್ಲಿ ನಾನು ರೇಗಿದ್ದೀನಿ. ಯಾಕೆ ರೇಗಿದ್ದೀನಿ ಅಂತಂದರೆ, ಅವರು ಬೇಕು ಅಂತಲೇ ನಾನು ವಿಡಿಯೋ ಮಾಡ್ತಿದ್ದಾಗ ಬಂದುಬಿಡ್ತಾರೆ. ಆಮೇಲೆ ನಾನು ವಿಡಿಯೋದಲ್ಲಿ ಬಂದುಬಿಟ್ಟಿದ್ದೀನಿ, ವಿಡಿಯೋದಲ್ಲಿ ನಾನು ತೋರಿಸಿದ್ದೆ, ನೀನು ಆ ವಿಡಿಯೋ ಡಿಲೀಟ್ ಮಾಡು ಅಂತಾರೆ. ಇದು ಪದೇ ಪದೇ ಮಾಡ್ತಾರೆ. ನನಗೆ ಅದಕ್ಕೆ ಆ ಟೈಮಿಗೆ ನಾನು ರೇಗಿ ಆ ಥರ ಹೇಳಿದ್ದು. ಯಾಕಂತಂದರೆ ಸುಮ್ಮನೆ ಬರ್ತಾರೆ ಕೈ ತೊಳ್ಕೊಳ್ಳೋಕ್ಕೆ. ಅದು ನಾನು ವಿಡಿಯೋ ಮಾಡುವಾಗನೇ ಸುಮ್ಮನೆ ಬರ್ತಾರೆ ಕೈ ತೊಳ್ಕೊಳ್ಳೋಕ್ಕೆ. ಸೊ ಇದು ನನಗೆ ಸುಮಾರು ಸರಿ ಆಗಿರೋದಕ್ಕೆ ರೇಗ್ಬಿಟ್ಟಿದ್ದೀನಿ ಆ ಥರ. ಏನಾದರೂ ನಾನೇನು ಬೈದು ಇಲ್ಲ ನಮ್ಮಮ್ಮಗೆ. ಏನು ಹೇಳಿದ್ದೀನಿ ಅಂತಂದರೆ, ನೀನು ವಿಡಿಯೋದಲ್ಲಿ ಬರ್ತೀಯಮ್ಮ ಬಾ ಅಂತಂದ್ಬಿಟ್ಟು ಒಂದು ಸ್ವಲ್ಪ ರೇಗಿ ಹೇಳಿದ್ದೀನಿ ಅಷ್ಟೇ, ಇನ್ನೇನು ಹೇಳಿಲ್ಲ. ನಾನು ಅವ್ರಿಗೇನೋ ಬೇರೆ ಥರ ಬೈಯೋಕ್ಕೂ ಹೋಗಲ್ಲ, ರೇಗಿದ್ದೀನಿ ಅಷ್ಟೇ ಕೋಪದಲ್ಲಿ. ಅವರು ಒಬ್ಬರು ಪದೇ ಪದೇ ಬೇಕು ಅಂತಲೇ ಮಾಡ್ತಾ ಇದ್ದಾಗ ಯಾರು ಕೂಡ ತಾಳ್ಮೆಯಿಂದ ಹೇಳಲ್ಲ. ಅದಕ್ಕೆ ನಂಗೆ ಒಂದು ಸ್ವಲ್ಪ ರೇಗಾಡಿದ್ದೀನಿ. ಆಮೇಲೆ ಅದು ನಾನು ಮಾಡಿದ್ದು ತಪ್ಪೇನೆ, ಬಟ್ ನಾನು ಆ ವಿಡಿಯೋ ಕಟ್ ಮಾಡಲಿಲ್ಲ, ಹಂಗೆ ಹಾಕ್ಬಿಟ್ಟಿದ್ದೀನಿ. ಸೊ ಇದು ಮಾಮೂಲಿ, ಅವರು ನನ್ನ ಮೇಲೆ ರೇಗಾಡ್ತಾರೆ, ನಾನು ಅವ್ರ ಮೇಲೆ ರೇಗಾಡ್ತೀನಿ. ಆಮೇಲೆ ಇನ್ನು ಅದಕ್ಕೆ ನಾನು ಆ ಥರ ರೇಗಾಡಿದ್ದು. ಆಮೇಲೆ ಇನ್ನೊಂದು ಏನು ಅಂತಂದರೆ, ಕಮೆಂಟಲ್ಲಿ ಇನ್ನೇನು ಹಾಕಿದ್ರು, ನಿನ್ನ ತಂದು ಸಾಕಿದಾರಲ್ವಾ, ನಿಂಗೇನು ಕೃತಜ್ಞತೆ ಇಲ್ವಮ್ಮ ಅಂತ ಕೇಳಿದ್ದೀರಲ್ವಾ. ಸೊ ನನಗೆ ಕೃತಜ್ಞತೆ ಜೊತೆಗೆ ಋಣನೂ ಇದೆ. ಅದಕ್ಕೆ ನಾನು ಅವ್ರನ್ನ ಮದುವೆ ಆದಮೇಲೂ ಕೂಡ ನಮ್ಮ ಅಪ್ಪ ಅಮ್ಮನ ಜೊತೆಗೆ ಇರಿಸ್ಕೊಂಡು ಇಷ್ಟು ದಿವಸ ನಾನು ಅವ್ರ ಜೊತೆಗೆ ಇದ್ದಿದ್ದು. ರೀಸೆಂಟಾಗಿ ಅಪ್ಪ ಎಕ್ಸ್ಪೈರ್ಡ್ ಆದರು. ನಾವಿಬ್ಬರು ಅಪ್ಪನ ಆ ಟೈಮಲ್ಲಿ ನಾವು ನೋಡ್ಕೊಂಡ್ವಿ ಚೆನ್ನಾಗಿ, ಅಮ್ಮನ ಜೊತೆಗೆ ಇದ್ದಾರೆ. ಸೊ ನೀವು ಹೇಳ್ದಂಗೆ ನನಗೆ ಕೃತಜ್ಞತೆ ಆಗಲಿ ಇಲ್ಲ ಋಣ ಆಗಲಿ ಏನೂ ಇಲ್ಲ ಅಂದಿದ್ರೆ, ನನ್ನ ಪಾಡಿಗೆ ಇವ್ರನ್ನ ಮದುವೆ ಮಾಡಿಕೊಂಡು ನಮ್ಮ ದಾರಿ ನೋಡ್ಕೊಂಡು ನಾವು ಬರ್ತಾಯಿದ್ವಿ. ಸೊ ನಾವು ನಮ್ಮ ಅಪ್ಪ ಅಮ್ಮ ಜೊತೆಗಿರಬೇಕು ಅಂತ ಅಂದ್ಕೊತಾ ಇರಲಿಲ್ಲ. ನೀವು ಕಮೆಂಟ್ ಮಾಡಿ, ಎಷ್ಟು ಜನ ನೀವು ನಿಮ್ಮ ಮದುವೆ ಆದಮೇಲೆ ನಿಮ್ಮ ತಂದೆ ತಾಯಿ ಜೊತೆ ಇದ್ದೀರಾ, ನಿಮ್ಮ ತಂದೆ ತಾಯಿನ ನೋಡ್ಕೊತಾ ಇದ್ದೀರಾ ಅಂದ್ಬಿಟ್ಟು ಕಮೆಂಟ್ ಹಾಕಿ. ನನಗೆ ಅನಿಸಿರೋ ಪ್ರಕಾರ ನನ್ನ ಫ್ರೆಂಡ್ ಸರ್ಕಲ್ಲು, ನನಗೆ ಗೊತ್ತಿರೋರು ಯಾರು ಕೂಡ ಅಪ್ಪ ಅಮ್ಮನ ಜೊತೆ ಇಲ್ಲ ಮದುವೆ ಆದಮೇಲೆ. ಅಯ್ಯೋ, ಅತ್ತೆ ಮಾವ ಜೊತೆನೇ ಇಲ್ಲ, ಅಪ್ಪ ಅಮ್ಮನ ಜೊತೆ ಬಿಡಿ, ಸರಿಯಾಗಿ ಅತ್ತೆ ಮಾವ ಜೊತೆನೇ ಇಲ್ಲ. ಅವ್ರ ಲೈಫ್ ಅವ್ರದ್ದು ಅಂತ ಅಂದ್ಬಿಟ್ಟು ಅವ್ರು ಸಪ್ರೇಟಾಗಿ ಮನೆ ಮಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನನಗೆ ಕೃತಜ್ಞತೆ ಇಲ್ದಿರಾ, ನನಗೆ ಋಣ ಇಲ್ಲ ಅಂದಿದ್ದಿದ್ರೆ ನಾನು ಯಾಕೆ ಮದುವೆ ಆಗಿ ಅವ್ರು ನನ್ನ ಜೊತೆಗೆ ಇದು ಮಾಡ್ಕೊತಾ ಇದ್ದೆ? ನೀವು ಹೇಳಿ, ನಿಮಗೆ ನಾನು ಏನಂತ ಹೇಳಿದ್ದೆ ಮದುವೆ ಮಾಡ್ಕೊಳ್ಳೋ ಟೈಮಲ್ಲಿ?
ಅಪ್ಪ ಅಮ್ಮ ಜೊತೆಗೆ ಇರ್ತಾರೆ ಬೇಕು ಅಂತಾನೆ ಇರಬೇಕು, ನೀವು ನೋಡ್ಕೊಬೇಕು, ನಾನು ನೋಡ್ಕೊಬೇಕು ಅಂತ ತಾನೇ ಹೇಳಿದ್ದು. ಅದಕ್ಕೆ ನೀವು ಒಪ್ಕೊಂಡಿದ್ದಕ್ಕೆ ಅಲ್ವಾ ನಾನು ಒಪ್ಕೊಂಡಿದ್ದು. ಬರೀ ಅದೊಂದಕ್ಕೆ ಅಲ್ಲ, ನನಗೆ ಅವರು ಇಷ್ಟ ಆದರು ಆಮೇಲೆ. ಸೊ ಅದಕ್ಕೆ ನಮ್ಮದು ಮದುವೆ ಆಯಿತು. ಮದುವೆ ಆದಮೇಲೆ ಇಲ್ಲಿವರೆಗೂ ಇದ್ದಾರೆ ನಮ್ಮ ಜೊತೆಗೆ. ಬಟ್ ನೀವು ಹೇಳ್ದಂಗೆ ಕೃತಜ್ಞತೆ ಇಲ್ಲ ಅಂತ ಹೇಳಿದ್ರಲ್ಲ, ನನಗೆ ರೀಸೆಂಟಾಗಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೃತಜ್ಞತೆ ಇಲ್ಲ. ಇವಾಗ ಖಂಡಿತ ಕೃತಜ್ಞತೆ ಇಲ್ಲ. ಯಾಕಂದರೆ ಅದನ್ನು ಕಳ್ಕೊಂಬಿಟ್ಟಿದ್ದಾರೆ. ಸೊ ತುಂಬಾ ಇದೆ. ನಾನು ಸಿಂಪಲಾಗಿ ಹೇಳ್ತೀನಿ, ಯಾಕಂತಂದರೆ ಇದು ಒಂದು ಸ್ವಲ್ಪ ಫ್ಯಾಮಿಲಿ ವಿಷಯ ಇರೋದ್ರಿಂದ ತುಂಬಾ ಇದೆ. ಅವರು ನನ್ನ ಮಗಳ ಥರ ನೋಡ್ತಾ ಇಲ್ಲ, ಆಯಿತಾ? ಆ ಕೋಪ ನನಗೆ ತುಂಬಾ ಇದೆ. ನೀವು ಹೇಳ್ರಿ, ನಿಮ್ಗೆ ಅನ್ಸುತ್ತೆ ಅವರು ಮಗಳ ಥರ ನೋಡ್ತಾ ಇದ್ದಾರೆ ಅಂತ? ನನ್ನ ಹಸ್ಬೆಂಡೇ ಹೇಳ್ತಾ ಇದ್ದಾರೆ, ಅವ್ರೇನು ಸುಳ್ಳು ಹೇಳ್ತಾ ಇಲ್ಲ, ಅವರೇ ಹೇಳ್ತಾ ಇದ್ದಾರೆ. ಮಗಳ ಥರ ಅವ್ರು ನೋಡ್ಬಿಟ್ಟಿದ್ದಿದ್ರೆ ನಾನು ಆ ಥರ ಎಲ್ಲದಕ್ಕೂ ರೇಗೋದಾಗಲಿ ಮಾಡ್ತಾನೇ ಇರಲಿಲ್ಲ. ಸೊ ಅವರು ನಾನೊಂದು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಕಷ್ಟಪಟ್ಟು ಅಂತಂದಾಗ ಸಪೋರ್ಟ್ ಮಾಡಬೇಕು. ಬಟ್ ಬೇಕು ಅಂತಲೇ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡೋದು, ಈ ರೀತಿ ಮಾಡೋದಕ್ಕೆ ನಾನು ಅವ್ರ ಮೇಲೆ ರೇಗಾಡಿದ್ದೀನಿ. ನೀವು ಹೇಳ್ಬೋದು, ತಂದು ಸಾಕಿದಾರಲ್ವಾ, ತಾಯಿ ಥರ ಮಗಳ ಥರ ನೋಡ್ತಾ ಇಲ್ಲ ಅಂದರೆ ಹೆಂಗೆ ಅಂತ ನೀವು ಹೇಳಿರ್ಬೋದು. ಇದು ತುಂಬ ವರ್ಷಗಳದ ಕತೆ, ನಾನು ಹೇಳ್ಕೊಂಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ನಾನೇ ಮನಸ್ಸಲ್ಲಿ ನೊಂದ್ಕೊಳ್ತಾ ಇದ್ದೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಅದೊಂಥರ ನನಗೆ ಟಾರ್ಚರು, ಡಿಪ್ರೆಷನ್ ಆಗಿಬಿಟ್ಟಿದೆ. ಈಗ ತಾನೇ ಡೆಲಿವರಿ ಆಗಿದೆ ಅಲ್ವಾ, ಒಂದು ಮಗುಗೆ 6-7 ತಿಂಗಳಿದೆ. ನನಗೆ ತುಂಬ ಕೋಪ ಬರೋದು, ರೇಗೋದು, ಡಿಪ್ರೆಷನ್ಗೆ ಹೋಗೋದು, ಸಿಟ್ಟು ಬರೋದು ಜಾಸ್ತಿ ನನಗೆ. ಸೊ ಅವರು ನನ್ನ ಅರ್ಥ ಮಾಡ್ಕೊಂಡಿರೋ ಅವ್ರು ಇನ್ನಷ್ಟು ಜಾಸ್ತಿ ನನ್ನ ಕೋಪ ಇಡಿಸ್ತಾರೆ. ಏನು ಮಗಳ ಥರ ನೋಡ್ಕೊತಾ ಇಲ್ಲ ನಿನ್ನ ಅಂತ ಹೇಳ್ಬೋದು. ಏನು ಓದಿಸಿಲ್ವಾ, ಬಟ್ಟೆ ಕೊಟ್ಟಿಲ್ವಾ, ಹೊಟ್ಟೆಗೆ ಊಟ ಹಾಕಿಲ್ವಾ, ಮದುವೆ ಮಾಡಿಸಿಲ್ವಾ, ಇದೆಲ್ಲ ಮಾಡಲಿಲ್ವಾ, ಏನಕ್ಕೆ ಸಾಕ್ತಾ ಇಲ್ಲ, ಏನಕ್ಕೆ ಆ ಥರ ಹೇಳ್ತಾ ಇದ್ದೀರಾ ಅಂತ ನೀವು ಹೇಳ್ಬೋದು. ಏನಕ್ಕೆ ಆ ಥರ ಆಗ್ತಾಯಿದೆ ಅಂತಂದರೆ, ಇವಾಗ ಅವರು ನಮ್ಮ ಜೊತೆ ಇರಲ್ಲ ಅಂತೆ. ಸೊ ಪ್ರತಿದಿನ ನಾನು ಹೊಟ್ಟೋಗ್ತೀನಿ, ನಿಮ್ಮ ಜೊತೆಗಿರಲ್ಲ, ನಾನು ಹೋಗಬೇಕು, ನಾನು ಹೋಗ್ತೀನಿ. ಇಷ್ಟು ದಿನದಿಂದ ಟಾರ್ಚರ್ ನನಗೆ ಕೊಡ್ತಾ ಇದ್ದಾರೆ ಅಂದರೆ ಇವ್ರಿಗೂ ಆಗ್ತಾಯಿದೆ. ಬಟ್ ಇವರು ಇವಾಗ ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ, ಹೊರ್ಗಡೆ ಹೋಗ್ತಾಯಿದ್ದಾರೆ. ನಾನು 2 ಮಕ್ಕಳು ನೋಡಿಕೊಂಡು ಇವ್ರು ನನಗೆ ಸಪೋರ್ಟಿವ್ ಆಗಿರೋ ಬದಲು ನಾನು ಹೊಟ್ಟೋಗ್ತೀನಿ, ನಿಮ್ಮ ಜೊತೆಗಿರಲ್ಲ ಅಂತ ಹೇಳ್ತಾರೆ. ಓಕೆ, ನಾನು ಅದಕ್ಕೆ ನನಗೂ ಕೋಪ ಬಂದು, ನನಗೂ ಸಿಟ್ಟು ಬಂದು, ಹೋಗ್ತೀಯಾ, ಹೋಗ್ಬಿಡಮ್ಮ, ಹೋಗು ಅಂತಂದರೆ ಹೋಗೋಕ್ಕೆ ರೆಡಿ ಇಲ್ಲ. ಸರಿ, ನಮ್ಮ ಜೊತೆಗಿರು ಅಂದರೆ ನಮ್ಮ ಜೊತೆಗೆ ನೆಮ್ಮದಿಯಾಗಿ ಇರೋಕ್ಕೂ ರೆಡಿ ಇಲ್ಲ. ನಮ್ಮ ಜೊತೆಗೆ ಇರ್ತಾರೆ ಅಂದರೆ ಮತ್ತು ಹೋಗ್ಬೇಕು ಅಂತ ಯಾಕೆ ಹೇಳಬೇಕು? ತುಂಬಾ ಇದು ಮನೇಲಿ ಎಷ್ಟೊಂದು ಸರಿ ಜಗಳ ಆಗಿದೆ. ನೀನು ಹೋಗಮ್ಮ, ಎಲ್ಲಿಗೆ ಹೋಗ್ಬೇಕೋ ಹೋಗ್ಬಿಡು, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಇನ್ನು ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಜವಾಬ್ದಾರಿ ಇಲ್ಲ, ನಾವು ಹೋಗ್ತೀಯ ಹೊಟ್ಟೋಗ್ಬಿಡು, ಇನ್ನಷ್ಟೇ ಮಗಳು ಅಂತ ಏನೂ ಇಲ್ಲ, ನೀನು ಅಲ್ಲೇ ಎಲ್ಲಿ ಬೇಕೋ ಹೋಗ್ಬಿಡು ಅಂತ ಹೇಳಿದ್ದೀನಿ. ಅದಕ್ಕೂ ರೆಡಿ ಇಲ್ಲ ಅವರು, ನಮ್ಮ ಜೊತೆ ನೆಮ್ಮದಿಯಾಗಿರೋಕ್ಕೂ ರೆಡಿ ಇಲ್ಲ. ಸೊ ಅವರು ಮಗಳ ಥರನೇ ನೋಡ್ತಾ ಇಲ್ಲ. ನೀವು ಹೇಳಿ, ಯಾವ್ದು ಕಾರಣಕ್ಕೆ ನಾನು ನನ್ನ ಮಗಳ ಥರ ನೋಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ? ನಾನು ಆಫೀಸ್ಗೆ ಹೋಗಿದ್ದಾಗ ಏನೋ ಗೊತ್ತಿಲ್ಲ, ಇದ್ದಾಗ ಮಾತ್ರ ಮನೆಗಳಲ್ಲಿ ಹೆಂಗಿದ್ರು 10 ದಿನ ಚೆನ್ನಾಗಿದ್ರೆ 15 ದಿನ ಚೆನ್ನಾಗಿರಲ್ಲ. ಏನೋ ಒಂದು ಅವ್ರು 1 ವಾರ ಚೆನ್ನಾಗಿದ್ರೆ ಮತ್ತೆ ಶುರು ಮಾಡ್ತಾರೆ ಏನೋ ಒಂದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಮಗಳ ಥರ ನೋಡ್ತಾ ಇಲ್ಲ ಅಂತಂದರೆ, ಅವರು ತಾಯಿಯಾಗಿ ಏನು ಮಾಡಬೇಕು ಅದು ಮಾಡ್ತಾಯಿಲ್ಲ. ಅವ್ರಿಗೆ ಕಸ ಗುಡ್ಸೋಕ್ಕೆ ಇಂಟ್ರೆಸ್ಟು, ಹೊರಗಡೆ ಎಲ್ಲ ಮೆಟ್ಲೆಲ್ಲ ಇಳಿದು ಕಸ ಗುಡ್ಸೋಕ್ಕೆ ಇಂಟ್ರೆಸ್ಟು, ಪಾತ್ರೆಗಳು ತೊಳೆಯೋಕ್ಕೆ, ಬಟ್ಟೆಗಳು ಇದು ಮಾಡೋಕ್ಕೆ, ಮನೆ ಕೆಲಸ ಎಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ಅವ್ರಿಗೆ, ಅದಿಷ್ಟ. ಸೊ ಅವ್ರಿಗೆ ಇವಾಗ ಹತ್ತತ್ರ 70 ಬರ್ತಾಯಿದೆ. ಮನೆ ಕೆಲಸ ಎಲ್ಲ ಮಾಡೋಕ್ಕೆ ಇಂಟ್ರೆಸ್ಟು. ನಾನು ಹೇಳೋದು ಒಂದೇ, ನೀನು ಅವಾಗ ಕೆಲಸ ಎಲ್ಲ ಮಾಡಬೇಡಮ್ಮ, ನಿನಗೂ ಏಜ್ ಆಗಿದೆ, ಕಾಲು ನೋವು, ಬೆನ್ನು ಅಂತೆಲ್ಲ ಅಂತೀಯ, ನೀನು ಮಾಡೋಕ್ಕೆ ಹೋಗಬೇಡ, ನಿನ್ನ ಮಗುನ ನೋಡ್ಕೊ, ಅವೆಲ್ಲ ನಾನು ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಅವ್ರಿಗೆ ಮಗುನ ನೋಡ್ಕೊಳಕ್ಕೆ ಇಷ್ಟ ಇಲ್ಲ, ಮಗುನ ನೋಡ್ಕೊಳ್ಳೋದು, ಅವರೆಲ್ಲ ಕೆಲಸಗಳು ಮಾಡಬೇಡ ಅಂದರೂ ಮಾಡ್ತಾರೆ. ಅದು ಏನು ಅಂದರೂ ಗಂಟೆ ಮಾಡ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು, ಈ ಕೆಲಸಗಳೆಲ್ಲ ಮಾಡ್ತಾರಾ, ಆಮೇಲೆ ಫೋನಲ್ಲಿ ಮನೇಲೆಲ್ಲ ಕೆಲಸಗಳು ನಾನೇ ಮಾಡ್ತೀನಿ, ನಾನೇ ಮಾಡಬೇಕು ಅಂತ ಈ ರೀತಿ ಹೇಳ್ತಾರೆ. ಅದು ಕೂಡ ನಮ್ಗೆ ಕೇಳಿಸಿದ್ರೆ ಅದು ನಮಗೂ ಬೇಜಾರಾಗೋಯ್ತು. ಇನ್ನೊಂದು ಏನು ಅಂದರೆ, ತಾಯಿಯಾಗಿ ಏನು ಮಾಡಬೇಕು, ಜಾಸ್ತಿ ಇದು ಮಾಡ್ಕೊಂಡು ಕುಯ್ಯೋಕ್ಕೆ ಹೋಗ್ಬಾರ್ದು. ಇವಾಗ ವಿಡಿಯೋ ನೋಡ್ತಾರೆ, ಎಷ್ಟು ಲೆಂತ್ ಇದ್ರೂ ನೋಡ್ತಾರೆ.
ಮತ್ತೆ ಇನ್ನೇನು ಹೇಳೋದು? ಅಷ್ಟೇ ಸಿಂಪಲ್ ಆಗಿ ಹೇಳಿದ್ನೆ. ಅಲ್ಲಿವರೆಗೆ ಆವಾಗಿಂದ 3 ಸಲ. ಸೊ ಏನಕ್ಕೆ ಅವ್ರು ನನ್ನ ತಾಯಿ ಥರ ನೋಡ್ತಾರೆ? ನೀವೇ ಹೇಳಿ. ನನಗಿವಾಗ ತವ್ರ ಮನೆ ತಾಯಿ ಅಂತ ಇರೋದು ಅವರೇ. ಮಗಳಿಗೆ ಅಂತ ಇದುವರೆಗೂ ತವ್ರ ಮನೆ ಕಡೆಯಿಂದ ನಂಗೆ ಒಂದು ಸೀರೆ ಸಿಕ್ಕಿಲ್ಲ, ಒಂದೇ ಒಂದು ಸೀರೆ ಕೊಡಲಿಲ್ಲ. ಅವ್ರಿಗೆ ಕೊಡಬೇಕು ಅಂತಲೂ ಅನಿಸ್ಲಿಲ್ಲ. ದುಡ್ಡು ಕೊಡ್ತೀನಿ, ನೀನು ಏನು ಬೇಕಾದರೂ ತಗೋ, ಎಲ್ಲದಕ್ಕೂ ದುಡ್ಡೊಂದು ಮ್ಯಾಟ್ರ್ ಬಂದ್ಬಿಡುತ್ತೆ. ನಾನು ಹೊಟ್ಟೋಗ್ತೀನಿ, ನಂದು ಅರ್ಧ ಪೆನ್ಷನ್. ಅವರು ಟೀಚರು, ಸುಮ್ಮನೆ ರಮ್ಮು ಅವರು ಟೀಚರಾಗಿ, ಗೌರ್ಮೆಂಟ್ ಟೀಚರಾಗಿ ವರ್ಕ್ ಮಾಡಿದ್ದಾರೆ. ಇವಾಗ ಅವ್ರಿಗೆ ಪೆನ್ಷನ್ ಬರ್ತಾಯಿದೆ. ಅದರಲ್ಲಿ ಅರ್ಧ ಭಾಗ ಪೆನ್ಷನ್ ನೀನು ಕೊಟ್ಬಿಡ್ತೀನಿ, ನಾನು ನಿಮ್ಮ ಜೊತೆ ಇರಲ್ಲ, ನಾನು ಹೊಟ್ಟೋಗ್ಬಿಡ್ತೀನಿ ಅಂತ. ನಾನೇನು ಹೇಳ್ತಾಯಿದ್ದೀನಿ ಅಂದರೆ, ಅಪ್ಪ ಹೇಳಿದ್ದಾರೆ ಜೊತೆಗಿದ್ದು ನೋಡ್ಕೊ ಅಂತ. ಅಪ್ಪ ಹೇಳಿದ್ದಾರೆ, ನೀನು ನನ್ನ ಜೊತೆಗಿದ್ದರೆ ನೀನು ಅಮೌಂಟ್ ಕೊಡೋದ್ರಲ್ಲಿ, ನಾವು ಅದನ್ನ ತಗೊಳ್ಳೋದ್ರಲ್ಲಿ ಅರ್ಥ ಇದೆ, ಮನೆ ನಡ್ಸೋಕ್ಕಾಗುತ್ತೆ. ನೀನೆಲ್ಲೋ ಹೋಗ್ಬಿಟ್ಟು ನಮ್ಗೆ ಕೊಡೋದು ಅಮೌಂಟ್ ಬೇಡ, ನಾವೇನು ದುಡ್ಡುಗೋಸ್ಕರ ನಿಮ್ಗೆ ನೋಡ್ಕೊತಾ ಇಲ್ಲ, ನಮ್ಮ ಜೊತೆ ಇರು ಅಂತ ನಾವು ಹೇಳ್ತಾ ಇರೋದು. ಅವ್ರಿಗೆ ಇಲ್ಲಿ ಅವ್ರಿಗೆ ಏನಂತಂದರೆ ಮಕ್ಕಳಿರೋದೇ ಪ್ರಾಬ್ಲಮ್. ನನ್ನ ಮೇಲೇ ಅವ್ರಿಗೆ ಪ್ರೀತಿ ಇಲ್ಲ, ಇನ್ನು ನನ್ನ ಮಕ್ಕಳ ಮೇಲೆ ಅವ್ರಿಗೆ ಅಸಲು ಪ್ರೀತಿ ಇಲ್ಲ. ಅದಕ್ಕೆ ನಾನು ಹೊಟ್ಟೋಗ್ತೀನಿ ಅಂತ ಅಷ್ಟು ಸರಿ ಹೇಳ್ತಾರೆ. ತುಂಬ ಇದ್ದಾವೆ ಹೇಳೋದು. ಅವರಷ್ಟೇ ಏನಂದರೆ, ಎಲ್ಲರಿಗೂ ನನ್ನ ತಂದು ಸಾಕಿದಾಗಿಂದ ಬೇರೆಯವ್ರಿಗೆ ಇವಳು ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕಿಂತ ಜಾಸ್ತಿ ಅಡಾಪ್ಟೆಡ್ ಚೈಲ್ಡ್ ಅಂತ ಹೇಳ್ಕೊಂಡಿರೋದು ಜಾಸ್ತಿ. ಆ್ಯಂಡ್ ಇವಾಗ ನನ್ನ ಅಡಾಪ್ಟೆಡ್ ಚೈಲ್ಡ್ ಥರನೇ ನೋಡ್ತಾ ಇದ್ದಾರೆ, ನನ್ನ ಮಗಳ ಥರ ನೋಡ್ತಾ ಇಲ್ಲ. ಅದು ನನಗೆ ತುಂಬಾ ಬೇಜಾರು, ನೋವು. ಸೊ ದುಡ್ಡು ತೊಗೊಂಬಿಡು ನೀನು, ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡ ಅನ್ನೋ ಥರ ಅವರಿದ್ದಾರೆ. ನನಗೆ ಅವ್ರು ದುಡ್ಡು ಬೇಕಾಗಿಲ್ಲ, ತಾಯಿಯಾಗಿ ಜೊತೆಗಿದ್ದರೆ ಸಾಕು. ತುಂಬಾ ನನಗೆ ತುಂಬಾ ಹಿಂಸೆ ಆಗಿಬಿಟ್ಟಿದೆ ನನಗೆ ನಮ್ಮಮ್ಮನಿಂದ. ಸ್ವಲ್ಪ ನೆಮ್ಮದಿ ಇಲ್ದಿದ್ದಂಗೆ ಆಗಿಬಿಟ್ಟಿದೆ. ಪ್ರತಿ ದಿನ ಇದ್ದಿದ್ದು ಇವಾಗ ಪ್ರತಿ ಕ್ಷಣ ಮಾತೆತ್ತರೆ ಇವಾಗ ನಾನು ಸ್ವಲ್ಪ ದಿವಸನೇ ಇರೋದು, ಹೊಟ್ಟೋಗ್ಬಿಡ್ತೀನಿ ಮಾಡ್ತೀನಿ ಅಂತ. ಇನ್ನೂ ಏನಕ್ಕೆ ನನಗೆ ಕೋಪ ಬರುತ್ತೆ ಅಂತಂದರೆ, ನಾನು ಓದೋ ವಯಸ್ಸಲ್ಲಿ ಚೆನ್ನಾಗಿ ಓದ್ತಾ ಇದ್ದಾಗ ಅವಾಗ ಒಂದು ಮಾತು ಹೇಳಿದರು ನಮ್ಮಮ್ಮ, ನೀನು ಓದಿ ಉದ್ಧಾರ ಆಗಿ ದುಡ್ದು ತಂದು ಯಾರನ್ನ ಸಾಕಬೇಕಮ್ಮ ನೀನು, ಇಷ್ಟೆಲ್ಲ ಓದಿ ದುಡ್ದು ಯಾರನ್ನ ಸಾಕಬೇಕು ಅಂತ ಹೇಳ್ಬಿಟ್ಟು ನಾನು ಓದ್ಸೋ ಕಡೆ ಇಂಟ್ರೆಸ್ಟ್ ಬರ್ದಿರೋ ಥರ ಮಾಡಿದ್ರು. ಅಲ್ಲಿಗೂ ನಾನು ಕಷ್ಟಪಟ್ಟು ನಾನು ಡಿಗ್ರಿ ಮುಗಿಸ್ಕೊಂಡ್ಮೇಲೂ ಕೂಡ ನಾನು B.Ed ಮಾಡ್ತೀನಿ ಅಂತ ಹೇಳಿದೆ. B.Ed ಓದ್ಸೋಕ್ಕೆ ಒಪ್ಪಲಿಲ್ಲ ಅವರು. ಆಮೇಲೆ ಅವರು ಟೀಚರಾಗಿ, ಅದು ಗೌರ್ಮೆಂಟ್ ಟೀಚರಾಗಿ ನಾನು ಟೀಚರ್ ಆಗ್ತೀನಿ ಅಂದರೆ ನನಗೆ ಯಾವುದೇ ಥರ ಸಪೋರ್ಟ್ ಮಾಡಲಿಲ್ಲ. ಅವ್ರಿಗೆ ಮೈಂಡಲ್ಲಿ ಫಿಕ್ಸ್ ಆಗೋಗಿತ್ತು ಅತಿಯಾಗಿ ಓದಿಸ್ಬಾರ್ದು ಅಂತ ಅಂದ್ಬಿಟ್ಟು. ಸೊ ಅದೊಂದು ಮಾಡ್ತಾಯಿದ್ರು. ಆಮೇಲೆ ಇವಾಗ ನಂಗೆ 2 ಮಕ್ಕಳಾಗಿದೆ, ನಾನು ಅವ್ರನ್ನ ಸಾಕಬೇಕು. ಇವ್ರು ನೋಡಿದ್ರೆ ನಾನು ಹೊಟ್ಟೋಗ್ತೀನಿ ಅಂತಾರೆ. ನಾನು ಇವಾಗ ನನ್ನ ಹಸ್ಬೆಂಡ್ಗೂ ಕೆಲ್ಸಕ್ಕೆ ಹೋಗಬೇಡ ಅಂತ ಹೇಳಿದರು. ನನ್ನ ದುಡ್ಡೇ ಇರುತ್ತೆ, ಅದರಲ್ಲೇ ಜೀವನ ಮಾಡಿ ಅಂತೆಲ್ಲ ಹೇಳಿದರು. ಇರಮ್ಮ ನನ್ನ ದುಡ್ಡಲ್ಲೇ ಜೀವನ ಮಾಡಿ, ಯಾವ ಕೆಲಸಕ್ಕೂ ಹೋಗಬೇಡ ಅಂತೇಳಿ. ಸೊ ನಾವು ಯಾವುದೇ ಥರ ಇದರಲ್ಲಿ ದುಡಿಯೋಕ್ಕೆ ಅವಕಾಶ ಮಾಡಿಕೊಡ್ದಿರ ಇವಾಗ ನಾನು ಲಾಸ್ಟ್ ಮೂಮೆಂಟಲ್ಲಿ ಅಪ್ಪ ಹೋಗಿರೋದ್ವಾಗ ನಾವು ಸಾಲನೂ ಮಾಡಿದ್ದೀವಿ, ಸಾಲ ತೀರ್ಸೋಕ್ಕೂ ಕಷ್ಟಪಟ್ಟಿದ್ದೀವಿ. ಸಾಲ ಎಲ್ಲ ತೀರಿಸೋದಿದೆ. ಈ ಟೈಮಲ್ಲಿ ನಮಗೆ ಅಂತ ಏನೂ ಮಾಡ್ಕೊಂಡಿಲ್ಲ. ಈ ಟೈಮಲ್ಲಿ 2 ಮಕ್ಕಳಿರೋ ಟೈಮಲ್ಲಿ ನಾನು ಹೋಗ್ತೀನಿ ಅಂತ ಅವರು ಹೇಳಿದ್ದು ನನಗೆ ತುಂಬಾ ಬೇಜಾರಾಯಿತು, ನೋವಾಯಿತು. ಅಟ್ಲೀಸ್ಟ್ ನನಗೊಂದು ಸ್ವಲ್ಪ B.Ed ಆದರೂ ಓದಿಸಿದ್ರೆ ನಾನು ಇವಾಗ ಟೀಚರ್ಗಾದರೂ ಜಾಬ್ಗಾದರೂ ಹೋಗ್ಬೋದು. ಇವಾಗ ನಾನು 2 ಮಕ್ಕಳು ಇಟ್ಕೊಂಡು ನಾನು B.Ed ಓದ್ತಾ ಇದ್ದೀನಿ. ಹೌದು, ನಂದು B.Ed 3rd ಸೆಮ್ದು ರಿಸಲ್ಟ್ ಬಂತು, 87% ಬಂದಿದೆ. ಸೊ ನೋಡಿ, ಇದನ್ನೇ ಅವಾಗನೇ ನಾನು ಓದ್ಕೊಂಡಿದ್ರೆ ಇವಾಗ ನಾನು ಕೆಲಸಕ್ಕೆ ಹೋಗ್ಬೋದಿತ್ತು. ಇವಾಗ ಅವ್ರು ಹೋಗ್ತೀನಿ ಅಂದಿದ ತಕ್ಷಣ ಸರಿ ಆಯಿತು ನಿನ್ನಿಷ್ಟ ಅಂತಲೂ ಹೇಳ್ಬೋದಿತ್ತು. ಇವಾಗ ಹೆಂಗೆ ಆಗೋಗ್ಬಿಟ್ಟಿದೆ ಅಂತಂದರೆ, ನಿಂಗೆ ದುಡ್ಡು ಬೇಡಮ್ಮ, ಸರಿ ನಾವೇ ದುಡ್ದು ಹೆಂಗೋ ಜೀವನ ಮಾಡ್ಕೊತೀವಿ, ಬಟ್ ನೀನು ಇವಾಗ ಹೋಗಿ ಯಾರ ಹತ್ರ ಹೋಗಿ ಎಲ್ಲಿ ಹೋಗ್ತೀಯಾ, ಹೆಂಗಿರುತ್ತೆ ಜೀವನ, ಯಾರೂ ನೋಡ್ಕೊಳ್ಳಲ್ಲ, ನಮ್ಮ ಜೊತೆಗಿದೆಯಾ, ಇನ್ನೆಷ್ಟು ವರ್ಷ ಇರ್ತೀಯಾ, ಇದ್ಬಿಡು ಅಂದ್ರೂ ಎಷ್ಟೇ ನಾನು ಒಳ್ಳೆ ಮಾತಲ್ಲಿ ಕೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಬಟ್ ನಂಗೆ ಹೆಂಗೆ ಅನಿಸ್ಬಿಟ್ಟಿದೆ ಒಂದು ಇದಕ್ಕೆ ಅಂದರೆ, ಅಲ್ಲ
ಜೊತೆಗಿದ್ದು ಅಲ್ಲ ಒಳ್ಳೆ ಮಗಳು ಅಳಿಯ ಇದ್ದಾಗ ಅವ್ರ ಜೊತೆಗೆ ಹೆಂಗಿರಬೇಕು. ಇವ್ರು ನೋಡಿದ್ರೆ ಸುಮ್ಮನೆ ಜಗಳ, ನಾವು ಎಷ್ಟೊಂದು ವಿಚಾರಕ್ಕೆ ನಮ್ಮಮ್ಮ ವಿಚಾರಕ್ಕೂ ನಾವಿಬ್ಬರು ಜಗಳ ಆಡ್ಕೊಂಡಿದ್ದೀವಿ, ತುಂಬಾ ನಡೆದಿದೆ. ಸೊ ಇದೆಲ್ಲ ಡಿಪ್ರೆಷನ್ ಮೇಲೆ ನಾನು ನಮ್ಮಮ್ಮಗೆ ಆ ಥರ ರೇಗ್ಬಿಟ್ಟೆ. ಸೊ ಅದು ಸಾರಿ, ನಾನು ಆ ಥರ ಅಮ್ಮಂಗೆ ರೇಗಬಾರ್ದಿತ್ತು. ಬಟ್ ರೀಸನ್ ಹಂಗಿದೆ, ಅವ್ರು ನನ್ನ ಮಗಳ ಥರ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ನಾನು ಇವತ್ತಿಗೆ ಆ ಥರ ರೇಗ್ತಾ ಇರಲಿಲ್ಲ. ಇವಾಗೂ ಹೇಳ್ಬಿಟ್ಟಿದ್ದೆ ನಮ್ಮಮ್ಮಗೆ, ಹೋಗ್ಬೇಕಾ ಹೊರಟೋಗು, ಇಲ್ಲಾಂದ್ರೆ ನಮ್ಮ ಜೊತೆಗೆ ಇರ್ತೀಯ, ಹೋಗ್ತೀನಿ ಅಂತ ಹೇಳ್ತೀರಾ, ನಮ್ಮ ಜೊತೆ ಚೆನ್ನಾಗಿ ಇದ್ಬಿಡು, ಬೇರೆ ಎಲ್ಲೂ ಹೋಗ್ತೀನಿ ಅಂತ ಹೇಳ್ದಿರೋ ಇದ್ಬಿಡು ಅಂತ ಹೇಳಿದ್ದೀವಿ. ಇನ್ನು ಅವ್ರಿಷ್ಟ, ಅವರು ಹೋಗ್ತೀನಿ ಅಂತಲೇ ಹೇಳ್ತಾರೆ. ನಾನೊಂದು ಸ್ವಲ್ಪ ಲಾಂಗಾಗಿ ಹೇಳ್ತಾ ಇದ್ದೀನಿ, ಜಾಸ್ತಿ ಕೊಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಮಾತಲ್ಲಿ ಕ್ಲಾರಿಟಿ ಕೊಟ್ಬಿಡ್ಬೇಕು, ತುಂಬ ಲಾಂಗಾಗಿ ಎಳಿತಾ ಇದ್ದೆ ಅಂತ ಇದ್ದಾರೆ. ಓಕೆ, ಒಟ್ಟಿನಲ್ಲಿ ಇಷ್ಟು ಈ ವಿಷಯ ಹೇಳಬೇಕಿತ್ತು, ಹೇಳಿದ್ದೀನಿ. ಸೊ ನಿಮ್ಗೇನು ಅನಿಸುತ್ತೆ? ನಾನು ಹೇಳಿರೋದು ಯಾವುದಾದ್ರೂ ಸುಳ್ಳಿದೆಯಾ? ಇಲ್ಲ, ಸುಳ್ಳಿದೆ ಅಂತಲ್ಲ, ಏನೇ ಕ್ಲಾರಿಟಿ ಕೊಡೋದಕ್ಕೆ ವಿಡಿಯೋ ಮಾಡಿದ್ರು ಕೂಡ ಎಳಿಬಾರ್ದು ಅಂತ ಅಲ್ಲ. ಓಕೆ, ಒಂದು ಸ್ವಲ್ಪ ಲೆಂತ್ ಇದ್ರೂ ನೋಡ್ತಾರೆ, ಅದಕ್ಕೇನಿಲ್ಲ. ಇವಾಗ ನಾನು ಹೇಳಿರೋದ್ರಲ್ಲಿ ತಪ್ಪೇನಾದರೂ ಇದೆಯಾ, ಸುಳ್ಳೇನಾದರೂ ಇದೆಯಾ? ಇಲ್ಲ. ಸೊ ನಾನು ಅಮ್ಮನ ಬಗ್ಗೆ ಏನು ತಪ್ಪಾಗಿ ಸುಳ್ಳಾಗಿ ಹೇಳ್ತಾ ಇಲ್ಲ ಅಲ್ವಾ? ನನ್ಗೆ ಅವ್ರ ಮೇಲೆ ಕೋಪ ಬರೋದು, ನಾನು ರೇಗಾಡೋದು ಅದು ಬರುತ್ತೆ, ಅವ್ರಿಗೆ ಬರುತ್ತಂತೆ. ಅಂದರೆ ಆ ಲೆವೆಲಲ್ಲಿ ಇರುತ್ತೆ, ಅದು ನಮ್ಗೆ ಅನ್ಭವಿಸೋರ್ಗೆ ಮಾತ್ರ ಗೊತ್ತು. ನಮ್ಮ ಫ್ರೆಂಡ್ ಸರ್ಕಲಲ್ಲೂ ಒಬ್ರಿಗೆ ಈ ವಿಚಾರ ಎಲ್ಲ ನನ್ನ ಕಷ್ಟ ನಾನು ಹೇಳ್ಕೊಂಡಾಗ ಅವರು ಹೇಳಿದರು, ಹೆಂಗೆ ನೀನು ಸಹಿಸ್ಕೊಂಡಿದ್ಯಾ ನಿಮ್ಮ ಅಮ್ಮ ಹತ್ರ, ನಾನಾಗಿದ್ರೆ ಬಿಟ್ಟೋಗ್ಬಿಡ್ತಾ ಇದ್ದೆ, ನಾನು ಇರ್ತಾ ಇರಲಿಲ್ಲ, ನೀನು ಹೆಂಗೋ ಗ್ರೇಟು ಇದೆಯಾ ನಿಮ್ಮ ಅಮ್ಮನ ಜೊತೆ ಅಂತ ಹೇಳಿದರು. ಸೊ ಈ ಮಾತಲ್ಲೇ ನೋಡ್ಕೊಳ್ಳಿ, ಅವ್ಳಿಗೆ ಇನ್ನೂ ಕ್ಲಿಯರಾಗಿ ಹೇಳಿದ್ದೀನಿ. ಸೊ ಅವಳು ಹೆಂಗೆ ಹೇಳಿರ್ಬೇಕಂದ್ರೆ ನಾನೆಷ್ಟು ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಸೊ ಇದು ನಮ್ಮನೆ ಪರಿಸ್ಥಿತಿ, ಇವಾಗ ನನ್ನ ಪರಿಸ್ಥಿತಿ. ಸೊ ಇದಕ್ಕೆ ನಾನು ಇವಾಗೂ ರೇಗಾಡ್ತೀನಿ, ನಾನು ಇವಾಗೂ ಕೋಪ ಮಾಡಿಕೊಂಡೇ ಮಾತಾಡ್ತೀನಿ. ಅವರು ನನ್ನ ಹತ್ರ ಕೋಪ ಮಾಡಿಕೊಂಡೇ ರೇಗಾಡ್ಕೊಂಡೇ ಮಾತಾಡ್ತಾರೆ. ನನಗೆ ಸಾಕಾಗೋಗ್ಬಿಟ್ಟಿದೆ. ನಾನು ಅಪ್ಪ ಇದ್ದಾಗನೇ ಹೇಳಿದ್ದೆ, ಅಮ್ಮ ಎಲ್ಲೋ ಹೋಗ್ಬೇಕಂತೇಳಿ. ನಮ್ಮ ಅಪ್ಪ ಇದ್ದಾಗೂ ಹಿಂಗೆ ಹಿಂಸೆ ಕೊಡ್ತಾಯಿದ್ರು, ನಮ್ಮ ಅಪ್ಪಂಗೆ ಕೊಡ್ತಾಯಿದ್ರು, ಇವಾಗ ನನಗೆ ಕೊಡ್ತಾಯಿದ್ದಾರೆ ಅಷ್ಟೇ. ನನ್ನ ಅಪ್ಪ ಇದ್ದಾಗೇ ಹೇಳಿದ್ದೆ, ಅಪ್ಪ ನೀನು ಇದ್ದಾಗನೇ ಅಮ್ಮ ಎಲ್ಲಿಗೋ ಹೋಗ್ಬೇಕು ಅಂತಿದ್ದಾರೆ, ಎಲ್ಲಿಗೆ ಹೋಗ್ಬೇಕು ಅಂತಿದ್ದಾರೋ ನೀನು ಅವ್ರಿಗೆ ಅಲ್ಲಿಗೆ ತಲುಪಿಸ್ಬಿಡು ಅವ್ರನ್ನ, ನಾನು ಆ ಜವಾಬ್ದಾರಿ ತಗೊಳ್ಳಲ್ಲ. ನೀನಿಲ್ಲ ಅಂದಾಗ ನಾನು ಹೋಗ್ತೀನಿ ಅಂದಾಗ ಅವಾಗ ನಾನು ಎಲ್ಲಂದ್ರೆ ಅಲ್ಲಿ ಬಿಡೋಕ್ಕಾಗಲ್ಲ. ಯಾಕೆ ಒಂದೊಂದ್ಸರಿ ಏನಂತಂದರೆ ಆಶ್ರಮಕ್ಕೆ ಹೋಗ್ಬಿಡು, ಆಶ್ರಮಕ್ಕೆ ಸೇರಿಸ್ಬಿಡಿ ನನ್ನ ಅಂತಾರೆ. ನನಗೆ ಹೆಂಗೆ ನನ್ನ ಆಶ್ರಮಕ್ಕೆ ಸೇರಿಸೋದು? ನನ್ನೇ ಅವ್ರು ಆಶ್ರಮದಿಂದ ಸಾಕಿದ್ದಾರೆ, ನಾನು ಹೆಂಗೆ ಅವ್ರಿಗೆ ಆಶ್ರಮಕ್ಕೆ ಸೇರಿಸೋದು? ಅದಕ್ಕೆ ನಾನು ಕೇಳೋದೆಲ್ಲ ಆಗಲ್ಲ. ನೀನೆಲ್ಲೋ ನಿನಗೆ ನಿನ್ನ ಸಂಬಂಧಿಕರ ಮನೆ ಇದೆ ಅಂತ ಇದೆಯಲ್ಲ, ಅಲ್ಲಿ ಹೋಗ್ಬೇಕು ಅಂತಿದೆಯಲ್ಲ, ಅಲ್ಲಿ ಹೋಗು, ಆಮೇಲೆ ಅಲ್ಲಿಂದ ನೀನು ಎಲ್ಲಿಗೆ ಬೇಕಾದರೂ ಹೋಗು, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಇಲ್ಲಿ ನನ್ನ ಸಂಬಂಧನ ಮುರ್ಕೊಂಡು ಹೊಟ್ಟೋಗು ಅಂತಲೇ ಹೇಳಿಬಿಟ್ಟಿದ್ದೀನಿ. ತುಂಬ ನೋವಲ್ಲಿ, ತುಂಬ ಬೇಜಾರಲ್ಲೇ ನಾನು ಇವಾಗ ಪ್ರತಿದಿನ, ಅದಕ್ಕೆ ನಾನು ಸರಿಯಾಗಿ ವೀಡಿಯೋನೂ ಮಾಡ್ತಾಯಿಲ್ಲ. ನಿಜವಾಗ್ಲೂ ನನ್ನ ಫ್ರೆಂಡ್ಸ್, ನನಗಂತೂ ನೆಮ್ಮದಿನೇ ಇಲ್ಲ, ಅದೆಲ್ಲ ಹೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಇನ್ನಷ್ಟೇ, ಇದನ್ನ ಹೇಳೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ, ತಪ್ಪಾಗಿ ತಿಳ್ಕೊಳ್ಳೋರು ತಿಳ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನನ್ನ ಪ್ರಾಬ್ಲಮ್ ಹಿಂಗಿದೆ, ನನಗೆ ನಮ್ಮಮ್ಮ ನಮ್ಮ ಜೊತೆ ಚೆನ್ನಾಗಿ ಇದ್ರೇ ನಾನು ನೆಮ್ಮದಿಯಾಗಿ ಅವ್ರ ಜೊತೆ ಇರೋಕ್ಕಾಗೋದು, ಚೆನ್ನಾಗಿ ಮಾತಾಡ್ಕೊಂಡು ಹೋಗೋಕ್ಕಾಗೋದು. ಸೊ ಅದು ಅವ್ರಿಗೆ ಗೊತ್ತಾಗಬೇಕು, ಈ ಥರ ಮಗಳು ಅಳಿಯ ಸಿಗಲ್ಲ ಅನ್ನೋದು. ಸೊ ಅದು ಅವ್ರಿಗೆ ಯಾವಾಗ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಇದ್ದಿದ್ದು. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಹೇಳೋ ಸಮಯ, ಬಾಯ್ ಹೇಳಿ. ಬಾಯ್. ಇವ್ರು ಬರೀ ಟೈಮಿಂಗ್ ಓಡ್ತಾ ಇದೆ ಅನ್ನೋದ್ರಲ್ಲೇ ಇರ್ತಾರೆ, ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದ್ರಲ್ಲೆಲ್ಲ. ಓಕೆ ಫ್ರೆಂಡ್ಸ್, ಇಷ್ಟ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.